ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಹಾಕ್ಬಿಟ್ಟು ನಮ್ಮ ಸೊಪ್ಪು ಕೊಡಮ್ಮ. ಪುಡಿ, ಕಲ್ಲುಪ್ಪು, ಮಸಾಲ ಇನ್ನೊಂದ್ಸರಿ ಅರ್ಧ ಹುಡಿ, ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ ಮನೇಲಿ ಮಾಡಿರೋದು. ಸ್ವಲ್ಪ ನೀರು, ಅದು ಮುದ್ಕೊಂಡೇ ಇಲ್ಲ, ಅದು ಎತ್ಕೊಬಿಲ್ಲ ಮುದ್ಕೊಂಡ. ಚಿಕನೇ ಆಗಲಿ ಮಟನೇ ಆಗಲಿ ಟೇಸ್ಟ್ ಬರಬೇಕು ಅಂದರೆ ಎಲೆ ಮುಚ್ಚಬೇಕು. ಎಲೆ ಮುಚ್ಚಿದ ನಂತರ ಒಂದು 5 ನಿಮಿಷಗಳ ಕಾಲ ಬಿಡಬೇಕು. ಅದಾದ ನಂತರ ಎಲೆಗಳು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಒಂದ್ರ ಮೇಲೆ ಒಂದು ಇಕ್ಕೋಬೋದು ಈ ರೀತಿ. ಮತ್ತು ನಾವು ಮುದ್ದೆ ತಿನ್ನೋದಕ್ಕೆ, ಅನ್ನ ತಿನ್ನೋದಕ್ಕೆ ಇದೇ ಎಲೆಗಳನ್ನ ಯೂಸ್ ಮಾಡ್ಕೋಬೋದು. ಯಾರು ಈ ಎಲೆ ಹಾಕಿದ್ಕ ತುಂಬ ಘಮ ಘಮ ಸುವಾಸನೆ ಬರ್ತಾಯಿದೆ. ಹೆಂಗಿದೆ ಮಗನೇ ಟೇಸ್ಟು? ಸೂಪರ್ ಆಗಿದೆ ಡ್ಯಾಡಿ. ನೀನು ಯಾವಾಗ ಮಾಡಿದ್ರು ಸೂಪರ್ ಆಗಿ ಮಾಡ್ತೀಯ ಡ್ಯಾಡಿ. ಆಯ್ತು ಮಗ. ಬಾಣಲಿಯಲ್ಲಿ ಸುತ್ತ ಮಸಾಲೆ ಕಟ್ಕೊಂಡಿರ್ತದಲ್ಲ, ಈ ರೀತಿ ಎಲ್ಲ ಇದು ಮಾಡಿಕೊಂಡು ಮತ್ತೆ ಅದನ್ನು ತೆಗೆದು ಒಳಗಡೆ ಹಾಕಬೇಕು. ಆವಾಗಲೇ ಚಿಕನ್ನು ಚೆಂದ ಮಸಾಲೆ ಹಿಡಿಯೋದು. ಆಹಾ, ಘಮ ಘಮ ಚಿಕನ್, ಘಮ ಘಮ. ಯಾರು ಯಾವತ್ತು ಚಿಕನ್ ತಿಂದೇ ಇದ್ದವರು ನಾನು ಮಾಡೋ ಚಿಕನ್ ತಿಂದ್ಬಿಟ್ರೆ ಘಮ ಘಮ. ಒಳ್ಳೆ ಕಲ್ಲುಗಳು, ಒಲೆ ಇಕ್ಕಕ್ಕೆ ಒಳ್ಳೆ ಕಲ್ಲುಗಳು. ಬನ್ನಿ ಸ್ನೇಹಿತರೆ, ಬನ್ನಿ. ಇವಾಗ ರೋಟಿಕ, ಮುದ್ದೆಕ, ಅನ್ನಕ್ಕೆ, ಪರೋಟಗೆ ಎಲ್ಲದಕ್ಕೂ ನಂಬರ್ 1 ಚಿಕನ್ ಫ್ರೈ. ಎತ್ಲಾ? ಎತ್ರಿ. ಸ್ಟಾರ್ಟ್. ಆಹಾ, ನಂಬರ್ 1 ಚಿಕನ್ನು. ಇಂಥ ಚಿಕನ್ನು ದಿನಾ ತಿನ್ನಬೇಕು ಆರೋಗ್ಯವಾಗಿರಕ್ಕ. ಊಟದ ಎಲೆಗಳು ಆಮೇಲೆ
ಹೆಂಗಿದೆ ಮಗನೇ ಈ ಚಿಕನ್ ಗ್ರೇವಿಗಾ? ಸೂಪರ್ ಆಗಿದೆ ಡ್ಯಾಡಿ. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಫುಲ್ಲು ಸೂಪರಾಗಿ ಶೆಫ್ ಥರ ಮಾಡಿದ್ದೀರಾ ಡ್ಯಾಡಿ. ಇದಪ್ಪ ಚಿನ್ನಪ್ಪ ಇನ್ನೊಂದು ಪೀಸ್ ಅದೇ ಖುಷಿ